5 ದಿನ 5 ವಿಭಿನ್ನ ಬಿರಿಯಾನಿಗಳು ಎಂಬುವ ಸೀರೀಸ್ ನ ಭಾಗ 2ರಲ್ಲಿ ನಾವು ನೋಡ್ತಿದೀವಿ ಅದ್ಭುತವಾದ ಫಿಶ್ ಬಿರಿಯಾನಿ. ಇದೇ ಸೇಮ್ ರೆಸಿಪಿ ಫಾಲೋ ಮಾಡ್ಕೊಂಡು ನೀವು ಪ್ರಾನ್ಸ್ ಬಿರಿಯಾನಿ ಅಥವಾ ಕ್ರಾಬ್ ಬಿರಿಯಾನಿನೂ ಮಾಡಬಹುದು. ಅಂಡ್ ಅದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು. ಅಂದ್ರೆ ಇದು ಬಿರಿಯಾನಿ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಬಿಸಿ ಮಾಡಿ ಅದರಲ್ಲಿ ಸ್ಲೈಸ್ ಮಾಡಿರುವ ಈರುಳ್ಳಿ ಹಾಕಿ ಅದು ಕ್ರಿಸ್ಪಿ ಅಂಡ್ ಗೋಲ್ಡನ್ ಆಗೋವರೆಗೂ ಫ್ರೈ ಮಾಡಿ ತೆಗೆದು ಪಕ್ಕಕ್ಕೆ ಇಡಬೇಕು. ನೆಕ್ಸ್ಟ್ ಮೀನ್ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಪಾತ್ರೆಗೆ ಹಾಕಿ ಉಪ್ಪು, ಚಿಲ್ಲಿ, ಅರಿಶಿಣ ಹಾಗೂ ಗರಂ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿದಂತ ಮೀನು ಫ್ರೈ ಮಾಡಬೇಕು. ಇದು ಪೂರ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಎರಡು ಸೈಡ್ ಒಂದು 80 to 90% ಬೆಂದ್ರೆ ಸಾಕಾಗುತ್ತೆ. ಆಮೇಲೆ ಅದನ್ನತ್ತು ಸೈಡ್ಗಿಡಿ. ಈಗ ಅನ್ನ ಬೇಯಿಸೋದಕ್ಕೆ ನೀರಿಡಬೇಕು. ಯಾಕಂದ್ರೆ ನಾವು ಬಿರಿಯಾನಿ ಮಾಡ್ತಿದೀವಿ, ಪಲಾವ್ ಅಲ್ಲ. ಸೊ ಇಲ್ಲೇನೇನ್ ಹಾಕಿದೀನಿ ಅದನ್ನೆಲ್ಲ ಕಮೆಂಟ್ಸ್ ಅಲ್ಲಿ ಹಾಕಿದೀನಿ. ಇದನ್ನೆಲ್ಲ ಹಾಕಿ ನೀರು ಕುದಿಯಕ್ಕೆ ಶುರು ಆದ್ಮೇಲೆ ಒಂದ್ 20 ನಿಮಿಷ ನೆನೆಸಿಟ್ಟ ಜೀರಾ ಸಾಂಬಾರ್ ರೈಸ್ ಹಾಕಿ ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಸೇರಿಸಿ ರೈಸ್ ಒಂದ್ ಮುಕ್ಕಾಲ್ ಭಾಗ ಬೆಂದ್ಮೇಲೆ ಸೋಸ್ಕೊಂಡು ಪಕ್ಕಕ್ಕಿಡಿ. ಈಗ ಮೀನ್ ಫ್ರೈ ಮಾಡಿದಂತ ಪಾತ್ರೆಗೆ ಈ ಮಸಾಲಾ ಪದಾರ್ಥಗಳು, ಈರುಳ್ಳಿ ಹಾಗೂ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸು ಕ್ರಶ್ ಮಾಡಿ ಸೇರಿಸಬೇಕು, ಗ್ರೈಂಡ್ ಮಾಡಬಾರದು. ನಂತರ ಅದರಲ್ಲಿ ಈ ಮಸಾಲಾ ಪುಡಿಗಳು ಹಾಕಿ ಅದರ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕಿ ಅದು ಬೆಂದು ಮ್ಯಾಶ್ ಆದ್ಮೇಲೆ ಫೈನ್ ಚಾಪ್ ಮಾಡಿರುವ ಕೊತ್ತಂಬರಿ, ಪುದೀನ ಹಾಗೂ ಫ್ರೈ ಮಾಡಿಟ್ಟಿರುವ ಈರುಳ್ಳಿಯ ಮುಕ್ಕಾಲ್ ಭಾಗ ಹಾಕೋಬೇಕು. ಆಮೇಲೆ ಒಂದ್ 2 ಸ್ಪೂನ್ ಮೊಸರು ಹಾಗೂ ಅನ್ನ ಬೇಯಿಸಿದಂತ ನೀರ್ ಒಂಚೂರು ಹಾಕೊಂಡ್ರೆ ಮಸಾಲಾ ರೆಡಿ. ಈಗ ನಾವು ಮುಕ್ಕಾಲ್ ಭಾಗ ಫ್ರೈ ಮಾಡಿಟ್ಟಿರುವಂತಹ ಮೀನ್ ಇದ್ರೊಳಗೆ ಹಾಕಿ ಎರಡೂ ಕಡೆ ತಿರುಗಿಸಿ ಒಂದು 4 ರಿಂದ 5 ನಿಮಿಷ ಸಿಮ್ಮರ್ ಮಾಡಬೇಕು. ನಂತರ ಅದನ್ನೆತ್ತಿ ಒಂದು ಪಾತ್ರೆಗಿಟ್ಟು ಈಗ ಮಸಾಲೆಯ ಅರ್ಧ ಭಾಗ ಒಂದು ಅಡಿಗಟ್ಟಿರೋ ಪಾತ್ರೆಗೆ ಹಾಕೊಂಡು ಅದನ್ನ ಸ್ಪ್ರೆಡ್ ಮಾಡಬೇಕು. ಅದ್ರ ಮೇಲ್ಗಡೆ ಮುಕ್ಕಾಲ್ ಭಾಗ ಬೆಂದಿರುವ ಜೀರಾ ಸಾಂಬಾರ್ ರೈಸ್ ನ ಅರ್ಧ ಭಾಗ ಹಾಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಗೂ ಈರುಳ್ಳಿಯಿಂದ ಗಾರ್ನಿಶ್ ಮಾಡ್ಕೊಂಡು ಫ್ರೈ ಮಾಡಿಟ್ಟಿರುವಂತಹ ಮೀನ್ ಪೀಸಸ್ ಇಟ್ಟು ಅದ್ರ ಮೇಲ್ಗಡೆ ಉಳಿದಿರೋ ರೈಸ್ ಹಾಕೋಬೇಕು. ಕೊನೆಯಲ್ಲಿ ಮತ್ತೊಂದ್ಸಲ ಗಾರ್ನಿಶ್ ಮಾಡಿ ನಾನಲ್ಲಿ ಕಲರ್ ಬದಲು ಅರಿಶಿನ ಹಾಗೂ ಚಿಲ್ಲಿ ಪೌಡರ್ ಅಕ್ಕಿ ಬೇಯಿಸಂತ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕುಂತಿದ್ದೀನಿ. ಅದ ನಂತರ ಕೊನೆಯದಾಗಿ ಫ್ರೈ ಮಾಡಿಟ್ಟಿರುವಂತಹ ಮೀನ್ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಗೂ ಗರಂ ಮಸಾಲ ಹಾಕಿ ದಮ್ ಮಾಡಬೇಕು. ಒಂದು ದೋಸೆ ತವಾ ಇಟ್ಟು ಅದ್ರ ಮೇಲ್ಗಡೆ ನಮ್ ಬಿರಿಯಾನಿ ಹಾಂಡಿ ಇಟ್ಟು 5 ನಿಮಿಷ ಹೈ ಫ್ಲೇಮ್ ನಲ್ಲಿ 15 ನಿಮಿಷ ಲೋ ಫ್ಲೇಮ್ ನಲ್ಲಿ ಇಟ್ರೆ ಅದ್ ರೆಡಿ. ಅದಾದ ನಂತರ ಇದನ್ನೊಂದು 15 ನಿಮಿಷ ಬಿಟ್ಬಿಡ್ಬೇಕು. ಆಮೇಲೆ ಓಪನ್ ಮಾಡ್ಬೇಕು. ಅವಾಗ ನೋಡಿ ಮಜಾನ. ಈಗಾಗಲೇ ನೀವು ನನ್ನ ಫಾಲೋ ಮಾಡ್ತಿಲ್ಲ ಎಂದರೆ ಜಲ್ದಿ ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಹಲವಾರು ವಿಭಿನ್ನ ಬಿರಿಯಾನಿ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.